ಎಲ್ರಿಗೂ ನಮಸ್ಕಾರ. ಎಲ್ರು ಹೆಂಗದ್ರಿ? ಎಲ್ರು ಆರಾಮದ್ರಿ ಅನ್ಕೋತೀನಿ. ನಾನು ಆರಾಮದೀನಿ. ಇವತ್ತು ಸಿಂಪಲ್ ಆಗಿ ಒಂದು ಲಾಗ್ ಮಾಡ್ಬೇಕು ಅನ್ಕೊಂಡಿನಿ. ಆಲ್ರೆಡಿ ತಮ್ಮನೇಲ್ ನೋಡಿರ್ತೀರಿ, ಗೊತ್ತಿರುತ್ತಾ. ನನ್ನ ಹತ್ರ ಇರೋ ಬ್ಲೌಸಸ್ ಕಲೆಕ್ಷನ್ ನಿಮ್ ಜೊತೆ ಶೇರ್ ಮಾಡ್ಬೇಕು ಅನ್ಕೊಂಡಿನಿ. ನಾನು ಮೊನ್ನೆ ಸೀರೆ ನನ್ನ ಹತ್ರ ಯಾವ್ಯಾವ ಸೀರೆ ಇದಾವ ಅಂತ ಹಾಕಿದ್ನಲ್ಲ, ಅವಾಗ ನನಗ ಕಮೆಂಟ್ ಹಾಕಿದ್ರಿ, ನೀವು ಬ್ಲೌಸ ಹೊಲ್ಸಿಲ್ಲ ಅಂತಂದ್ರ, ಅಂದ್ರೆ ನಾ ಯಾವ್ದಕ್ಕೂ ಬ್ಲೌಸ್ ಇಲ್ಲ ಅಂತ ಹೇಳಿದ್ನಲ್ಲ, ನೀವು ಬ್ಲೌಸ್ ಹೊಲ್ಸಿಲ್ಲ ಅಂದ್ರೆ ಹೆಂಗ ಏನ್ ಮಾಡ್ತೀರಿ ಅಂತಂದ್ರೆ, ಹಂಗಾಗಿ ನಾನು ಬ್ಲೌಸಸ್ ನ ತೋರಿಸ್ತೀನಿ ಯಾವ ತರ ಇದಾವು, ಎಲ್ಲಿ ತಗೋತೀನಿ ಅಂತಂದ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಕ್ಲಿಯರ್ ಮಾಡ್ತೀನಿ, ನಾನು ಆನ್ಲೈನ್ ಶಾಪಿಂಗ್ ಮಾಡ್ತೀನಿ. ಬ್ಲೌಸ್ ಏನಿದಾವಲ್ಲ, ಈ ಡಬ್ಬಿ ಒಳಗೆ ಬ್ಲೌಸ್ ಇಡ್ತೀನಿ. ನಾನು ಆಲ್ಮೋಸ್ಟ್ ಎಲ್ಲಾನು ಈ ತರ ಕವರ್ ಮಾಡಿ ಇಡ್ತೀನಿ, ಯಾವ ಹೊರಗಿಡಲ್ಲ. ಸ್ವಲ್ಪ ಡ್ಯಾಮೇಜ್ ಆಗಲ್ಲ ಅಂತಂದ್ರೆ ನಾ ಈ ತರ ಬಾಕ್ಸ್ ಒಳಗೆ ಇಡ್ತೀನಿ. ನಾನು ಯಾವಾಗ್ಲೂ ತರಿಸುವಂತ ಬ್ಲೌಸಸ್ ಬಂದು ಅಂದ್ರ ಮೀಶೋಕ್ ಹೋಗಿರ್ತೀನಿ. ಸೊ ನನ್ನ ಅವು ಯಾವ್ಯಾವ ಬ್ಲೌಸ್ ಇದಾವು ಭಾಳ ಇಲ್ಲ, ಒಂದ್ 4 ಅಲ್ಲಿ ನಮ್ಮ ಅಮ್ಮನೂರ ಬಿಟ್ಟು ಬಂದಿನಿ. ಈ ಪ್ರೆಸೆಂಟ್ ಎಷ್ಟರ ಅಷ್ಟ ತೋರಿಸ್ತೀನಿ. ಅಂಡ್ ಅದ್ರದ್ದು ರೇಟ್ನು ಹೇಳ್ತೀನಿ. ಈ ಕಡೆ ಸೈಡ್ ಬಾಜು ಪಿಕ್ಕುನ ಹಾಕಿರ್ತೀನಿ. ನಾನ್ ತಗೊಂಡು 4 ವರ್ಷ ಆಯ್ತು, ಹಂಗಾಗಿ ಅವು ರೇಟ್ ಈಗ ಚೇಂಜ್ ಆಗಿರ್ಬೋದೇನೋ ನಂಗೆ ಗೊತ್ತಿಲ್ಲ. ಆದ್ರ ಬಟ್ ಹಾಕ್ತೀನಿ, ಬರ್ರಿ ನೋಡೋಣ. ಸೊ ಈ ತರ ನಾನು ಬಾಕ್ಸ್ ಒಳಗ ಇಡ್ತೀನಿ ಯಾವಾಗ್ಲೂ. ನೆಕ್ಸ್ಟ್ ಈ ತರ ಕ್ಯಾರಿ ಬ್ಯಾಗ್ ಒಳಗೆ ಇಡ್ತೀನಿ. ನಂಗೆ ಅದೇನೋ ಒಂಥರ ನನ್ಗೆ ಡ್ರೆಸ್ ಎಲ್ಲ ನನ್ಗೆ ಯಾವ್ದೋ ಡ್ರೆಸ್ ಆಗಲಿ ಸೀರೆ ಆಗಲಿ ಇದೇ ತರ ಇಡ್ತೀನಿ. ಮೇಲೆ ಇಡ್ತೀನಿ, ನೋಡ್ಬಿಡೋಣ. ಸೊ ಇದು ಫಸ್ಟ್ದು. ಸೊ ಫಸ್ಟ್ ಬ್ಲೌಸ್ ಬಂದು ಇದು. ಸೊ ಇದನ್ನ ನಾನು ಮೇಷದೊಳಗ ತರ್ಸಿವಿ. ಇದು ಈ ತರ ಇದೈತಿ, ಪುಗ್ಗ ತೊಳೈತಿ ಈ ತರ. ಇಲ್ಲಿ ವರ್ಕ್ ಮಾಡ್ಯಾರ, ಕೈಲೇ ಒಂದ್ ಸ್ವಲ್ಪ ಥ್ರೆಡ್ ಮತ್ತ ಒಂದಿಷ್ಟು ಬೀಟ್ಸ್ ಹಾಕ್ಯಾರ. ಸೊ ಹಂಗಾಗಿ ಇದನ್ನ ನಾನು ಪರ್ಸನಲ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ನಿ. ಹಿಂದ ಈ ತರ ಐತಿ, ರೌಂಡ್ ಐತಿ ಹಿಂದ, ಈ ತರ ಗೊಂಡೆ ಹಾಕ್ಯಾರ. ನೆಕ್ಸ್ಟ್ ಸಿಂಪಲ್ ಐತಿ ಹಿಂದ. ಸೊ ಹಂಗಾಗಿ ಇದೊಂದು ತರಿಸಿದ್ನಿ. ಮುಂದ್ಗಡೆ ಒಂಥರ ಚಂದ ಐತಿ ಬಾಳ. ಇಲ್ಲಿ ನೋಡ್ರಿ, ಈ ತರ ಇವು ಲಂಬಾಣಿಯಲ್ಲಿ ಹಾಕೋತಾರಲ್ಲ ಆ ತರ ಬೀಟ್ಸ್ ಅದಾವು. ಸೊ ಒಂದ್ ಸ್ವಲ್ಪ ವರ್ಕ್ ಜಾಸ್ತಿ ಇತ್ತು, ಹಂಗಾಗಿ ಇದನ್ನ ತರ್ಸಿನಿ. ಫಸ್ಟ್ ಬ್ಲೌಸ್ ಇದು. ಸೊ ಇದ್ರದ್ದು ಸ್ಲೀವ್ಸ್ ನೋಡ್ರಿ ಈ ತರ ಐತಿ. ಉಟ್ಕೊಂಡಾಗ ಮಾತ್ರ ಬಾಳ ಚಂದ ಕಾಣುತ್ತ. ಡುಂಡುಮಗ ಇರೋರಿಗಂತೂ ಬಾಳ ಕ್ಯೂಟ್ ಕಾಣುತ್ತ. ಇದು ಫಸ್ಟ್ ಬ್ಲೌಸ್. ಇದ್ರದ್ದು ನಾನು ಇನ್ನೊಂದ್ ಏನ್ ಬೇಕಂದ್ರೆ, ಈ ಪಪ್ಸ್ ಇರ್ಲಾ ಪ್ಯಾಡ್ ಇವನೇನು ತಗ್ಸಲ್ಲ ನಾನು. ಯಾಕಂದ್ರ ಫಸ್ಟ್ ಹೇಳ್ಬಿಡ್ತೀನಿ, ಯಾರು ಏನ್ ಹೆಂಗ್ ಮಾತಾಡ್ತಾ ಅನ್ಕೋಬೇಡ್ರಿ. ಇವಾಗ ಸೀರೆ ಉಟ್ಕೋತೀವಲ್ಲ, ನಾವು ಬ್ರಾ ಹಾಕೋತೀವಲ್ಲ, ಸೊ ಅದು ಒಮ್ಮೆ ಹಿಂಗ್ ಹೊರಗೆ ಕಾಣ್ತಿರ್ಬೇಕಾದ್ರೆ ನಮ್ಗೆ ಕಂಫರ್ಟೇಬಲ್ ಅನ್ಸಲ್ಲ. ನಮ್ಗೆ ಏನಂದ್ರ ಲಕ್ಷ್ಯ ನಮ್ಗೆ ಏನ್ ಮಾಡಕ್ ಹೋಗಿರ್ತೀವಲ್ಲ ಅದ್ರ ಕಡೆ ಇರಲ್ಲ, ಆ ಸೈಡ್ ಇರುತ್ತ. ಸೊ ಏನಾದ್ರೂ ನಮ್ಗೆ ಅದ್ರಾಗ ಹಿಂದು ಕಾಣ್ತಂದ್ರ ಏನು ಗೊತ್ತಾಗಲ್ಲ. ಹಂಗಾಗಿ ಸೊ ಈ ಸೀರೆ ಒಳಗೆ ಈ ತರ ಪ್ಯಾಡೆಡ್ ಇತ್ತು ಅಂತಂದ್ರ ನಮಗ ಅವಶ್ಯಕತೆನೇ ಇಲ್ಲ. ಸೊ ಈಸಿಯಾಗಿ ಮತ್ತೆ ಕಂಫರ್ಟೇಬಲ್ ಆಗಿ ಉಟ್ಕೋಬಹುದು. ಹಂಗಾಗಿ ನಾನು ಪ್ಯಾಡ್ಸ್ ನ ತಗ್ಸಿಲ್ಲ. ಇದು ಫಸ್ಟ್ ಬ್ಲೌಸ್. ಇನ್ನ ನೆಕ್ಸ್ಟ್ ಬಂದು ಈ ಬ್ಲೌಸ್. ಸೊ ಇದು ಒಂಥರ ಉಣ್ಣಿ ತರದೈತಿ. ಏನು ಇಲ್ಲ, ಡಿಸೈನ್ ಏನು ಇಲ್ಲ, ಸಿಂಪಲ್ ಐತಿ. ಇದು ಈ ತರ ಹಾಫ್ ಸ್ಲೀವ್ಸ್ ಐತಿ, ಸುಲ್ಲು. ಸೊ ಈ ತರ ಇದು ಬೋಟ್ ನೆಕ್ ಐತಿ. ನಾನು ಮೊನ್ನೆ ಜವಳ ಕಾರಣಕ್ಕಂತ ತರಿಸಿದ್ನಿ, 2-3 ಹಾಕಿದ್ನಿ. ಅದ್ರೊಳಗೆ ಯಾವ್ ಚಂದ ಬರ್ತದ ಅದ್ನ ಇಟ್ಕೋಬೇಕಂತ ಅಂದು ಇದು ಸಿಂಪಲ್. ಇದು ಲಾಸ್ಟ್ ತೋರಿಸ್ತೀನಿ. ಇದು ಸ್ಪೆಷಲ್ ಬ್ಲೌಸ್, ಮದ್ವೆ ಬ್ಲೌಸ್. ಹಂಗಾಗಿ ಇನ್ನ ಇದು ಥರ್ಡ್ ಬ್ಲೌಸ್. ಸೊ ಇದು ಫ್ರಂಟ್ ಈ ತರ ಐತಿ. ಇಲ್ಲಿ ಈ ತರ ಡಿಸೈನ್ಸ್ ಮಾಡ್ಯಾರ. ಇದ್ರದ್ದು ಐತಿ, ಬಟ್ ಬಾಳ ಎಷ್ಟು ಅಂದ್ರೆ ಇದನ್ನ ಒಂದು 2 years ಆಯ್ತು ಅನ್ಸುತ್ತೆ ಇದನ್ನ ತರಿಸಿ. ಬಾಳ ಯೂಸ್ ಮಾಡೀನಿ. ಬ್ಯಾಗ್ ನೋಡ್ರಿ ಮಸ್ತ್ ಐತಿ ಇದ್ರದ್ದು. ಈ ತರ ಇಲ್ಲಿ ಆನಿ ಇದಾವು. ಇದು ಏನಂತಾರ, ಒಂಥರ ವೆಡ್ಡಿಂಗ್ ಕ್ರಿಯೇಟ್ ಮಾಡುತ್ತಾ. ಸೊ ಹಿಂದ ಪೂರಾ ಹೆಂಗಂದ್ರೆ ಒಂದ್ ಸ್ವಲ್ಪ ಹಿಂದ ಈ ತರ ಫುಲ್ ವರ್ಕ್ ಐತಿ. ಇದು ಭಾರಿ ಅಂದ್ರ ಭಾರಿ ಕಾಣುತ್ತ. ಇನ್ನ ಸ್ಲೀವ್ಸಿಗೆ ಈ ತರ ಸ್ಲೀವ್ಸ್ ಐತಿ. ಇಲ್ಲಿ ನವಿಲ್ ತರ ಡಿಸೈನ್ ಐತಿ. ಇದೆಲ್ಲ ಥ್ರೆಡ್ ಇಂದು. ಇದು ನಿಜ ಬಾಳ ಅಂದ್ರ ಬಾಳ ಚಂದ ಕುಂದಿರುತ್ತ. ನಾನು ಒಂದ್ 2-3 ಸಾರಿ ಹಾಕೊಂಡಿನಿ ಇದನ್ನ. ಫೋಟೋ ಬೇಕಿದ್ರೆ ನಾನು ಇನ್ನ ಬಂದು ಇದು 4ನೇ. ಸೊ ಇನ್ನ ನೆಕ್ಸ್ಟ್ ಈ ಬ್ಲೌಸ್. ಇದು ಸ್ಲೀವ್ಲೆಸ್ ಇತ್ತು.
ಸ್ಲೀವ್ಲೆಸ್ ಇತ್ತಿದ್ದು ನಾವು ಸ್ಲೀವ್ಸ್ ಹಚ್ಕೋಬೇಕು. ಇಷ್ಟು ಶಾರ್ಟ್ ಸ್ಲೀವ್ಸ್ ಹಚ್ಕೊಂಡಿನಿ ನಾನು. ಇದು ಬೋಟ್ ನೆಕ್ ತರ ಐತಿ. ಇಲ್ಲಿ ಪ್ಯಾಡ್ಸ್ ಇದಾವು, ಬಫ್ ಅದಾವು. ಇಲ್ಲಿ ನೆಕ್ಸ್ಟ್ ಇದಕ್ಕ ಹಿಂದ ಉಕ್ ಐತಿ. ಸೊ ಇದಕ್ಕ ಹಿಂದ್ಗಡೆ ಉಕ್ ಐತಿ. ಈ ತರ ಲೇಯರ್ಸ್ ಕಸಿ ಬಂದಾವು. ಸೊ ಇಷ್ಟು ಇದು ಭಾಳ ಅಂದ್ರ ಭಾಳ ಕ್ಯೂಟ್ ಕಾಣುತ್ತೆ ಹಾಕೊಂಡಾಗ. ನಾನು ಇದನ್ನ ಲೆಹೆಂಗಾಕ ತರಿಸಿದ್ನಿ ಇದನ್ನ. ಇನ್ನು ನೆಕ್ಸ್ಟ್ ಈ ಬ್ಲೌಸ್ ಇದು ನಾನು ಆಕ್ಚುಲಿ ಯಾವಾಗ ತರಿಸಿದ್ದೀನಿ ಅಂತಂದ್ರ ಇಲ್ಲಿ ಬಫ್ ಈ ತರ ಬಫ್ ಬಂದೈತಿ, ಇಲ್ಲಿ ಪ್ಲೇನ್ ಬಂದೈತಿ. ಈ ತರ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಇಲ್ಲಿ ಐತಿ. ಇಲ್ಲೆಲ್ಲ ಹಿಂದ ಉಕ್ಕೈತಿ ಇದಕ್ಕ. ನೆಕ್ಸ್ಟ್ ಈ ತರ ಒಂದು ಕಸಿ ಬಂದೈತಿ. ಸೊ ಇಷ್ಟು ಕ್ಯೂಟ್ ಐತಿ ಇದು, ಅಂದ್ರೆ ಅಷ್ಟು ಕ್ಯೂಟ್ ಐತಿ. ಇದನ್ನ ನಾನು ನಮ್ಮ ಚಂಪು ಡಿಂಪುದ್ ಐತ್ಲಾ ಹಾಫ್ ಬರ್ಡೇ ತರಿಸಿದ್ನಿ ಇದನ್ನ. ಸೊ ಭಾಳ ಅಂದ್ರ ಭಾಳ ಕ್ಯೂಟ್ ಅದಾವು. ಸೊ ಇನ್ನ ನೆಕ್ಸ್ಟ್ ಬ್ಲೌಸ್ ಬಂದು ನಂಗ ರೇಟ್ ಮರ್ತಾವ್ ಬಾಬಾ ದಿನದತ್ತು. ರೇಟ್ನ ನಾನು ಈ ಕಡೆ ಫೋಟೋ ಹಾಕಿರ್ತೀನಿ, ಅದ್ರೊಳಗ ಒಂದ್ಸಾರಿ ನೋಡ್ಕೊಂಡ್ಬಿಡ್ರಿ. ಸಾರಿ, ನಂಗೆ ರೇಟ್ ಹೇಳಕ್ ಆಗ್ಲಿಲ್ಲ. ಇನ್ನ ನೆಕ್ಸ್ಟ್ ಬಂದು ಈ ಬ್ಲೌಸು. ಸೊ ಈ ಬ್ಲೌಸು ಮುಂದ್ಗಡೆನ ಉಕ್ ಅದಾವ. ಈಗ ಈ ತರ ಡಿಸೈನ್ ಐತಿ. ಇಲ್ಲೆಲ್ಲ ಸೈಡ್ ಈ ತರ ಇಲ್ಲೆಲ್ಲ ಸ್ಟೋನ್ಸು ವರ್ಕ್ ಐತಿ. ಇದಕ್ಕೂ ಇದಕ್ಕೂ ಪ್ಯಾಡ್ ಅದಾವು. ಸೊ ನೆಕ್ಸ್ಟ್ ಇದು ಸ್ಲೀವ್ಸು. ಇದು ಇಲ್ಲಿ ಏನೈತಂದ್ರೆ ಇಲ್ಲಿ ನೆಟ್ಟೆಡ್ ಐತಿ ಇದು. ಸೊ ಇದು ನೆಟ್ ಐತಿ. ಇದು ಮತ್ತ ಡಿಸೈನ್ಸ್ ಐತಿ. ಹಿಂದ ರೌಂಡ್, ಇದು ರೌಂಡ್ ಐತಿ ಡೀಪ್ ರೌಂಡ್, ಬಾಳ ರೌಂಡ್ ಐತಿ. ನೆಕ್ಸ್ಟ್ ಇದ್ದು ಕಸಿ ನೋಡೋಣ ಬರಲಿ. ಇದು ಬಾಳ ಕ್ಯೂಟ್ ಅದ, ನನಗೆ ಇವಾಗ ಬಾಳ ಇಷ್ಟ. ಎಷ್ಟು ಕ್ಯೂಟ್ ಇದ ನೋಡ್ರಿ. ಇದು ಇಷ್ಟ ದಪ್ಪ ಎಷ್ಟು ಕ್ಯೂಟ್ ಇದಾವಲ್ಲ. ಇದ್ರ ನೀವು ನಾ ಹಾಕೊಂಡಿನ ಆಲ್ಮೋಸ್ಟ್. ನಾನು ಇದ್ರ ಫೋಟೋನು ಹಾಕ್ಬಿಡ್ತೀನಿ ನಾನು ಒಂದ್ಸಾರಿ, ಅಂದ್ರೆ ನಿಮಗ್ ಕ್ಲಿಯರ್ ಆಗತ್ತ. ಇದು ನೆಕ್ಸ್ಟ್ ಇನ್ನ ನೆಕ್ಸ್ಟ್ ಬ್ಲೌಸ್ ಬಂದು ಇದು ಈ ತರ ಐತಿದ್ದು. ಮುಂದೆಲ್ಲ ಇಷ್ಟ ಬೋಟ್ ನೆಕ್ ಐತಿದ್ದು. ಇಲ್ಲಿ ನೋಡ್ರಿ, ಇಲ್ಲಿ ಅಷ್ಟೇ. ಇಲ್ಲಿ ಇಷ್ಟು ಇದು ಬಪ್ ಇದಾವು, ಇಲ್ಲ ಪುಗ್ಗ ತೋಳದವು. ಮುಂದೆ ಈ ತರ ಡಿಸೈನ್ ಐತಿದ್ದು. ಸೊ ಈ ತರ ಡಿಸೈನ್ ಐತಿ ವರ್ಕ್. ಹಿಂದ್ಗಡೆ ಜಿಪ್ ಇದಾವೆ. ಇದು ಹಿಂದ್ಗಡೆ ಉಕ್ ಐತಿ ಇದಕ್ಕ. ನೆಕ್ಸ್ಟ್ ಕಸಿ ನೋಡ್ರಿ, ಲೇಯರ್ ಐತಿ ಕಸಿ. ಇದು ನನ್ಗೆ ಇದು ಭಾಳ ಇಷ್ಟ. ಬಟ್ ಇನ್ನೂ ಒಮ್ಮೆ ಹುಟ್ಟಿಲ್ಲ ಇದನ್ನ. ಆಕ್ಚುಲಿ ನಾನು ಜವಳು ಕಾರ್ನಿಕ್ ಅಂತಂದು ತಗೊಂಡಿದ್ನ. ಸೊ ಆ ಟೈಮ್ ಒಳಗ 3 ಆರ್ಡರ್ ಮಾಡಿದ್ದೆ, ಯಾವ್ದಾದ್ರು ಬೇಗ ಬರುತ್ತೇನೋ ಅಂತ. ಬಟ್ ಅದು ಬಂತು, ನಾ ಆಗಲೇ ತೋರಿಸಿದ್ನಲ್ಲ ಸಿಂಪಲ್ ಇರೋದು, ಅದು ಬಂತು. ಅದನ್ನ ಹಾಕೊಂಡಿ. ಇದು ನೆಕ್ಸ್ಟ್ ಡೇ ಬಂತು, ಹಂಗಾಗಿ ಇದನ್ನ ಇಟ್ಕೊಂಡಿನಿ ಚಂದ ಕಾಣತ್ತಂತ. ಇದು ಪೂರಾ ವರ್ಕ್ ಐತಿ. ಇವು ಎಲ್ಲ ರೇಟ್ ಕೇಳಿದ್ರೆ ನಿಜ ಭಾಳ ಅಂದ್ರೆ ಭಾಳ ಶಾಕ್ ಆಗ್ತೀರಿ ನೀವು. ಯಾಕಂದ್ರ ನನಗೆ ನಿಜ ಗೊತ್ತಾಗಲ್ದು. ಫ್ಲಿಪ್ಕಾರ್ಟ್ನವರು, ಮೇಶೋದವರು ಇಷ್ಟು ಚಂದನ ಬ್ಲೌಸ್ ಇಷ್ಟು ಚೀಪ್ ರೇಟಿಗೆ ಯಾಕೆ ಕೊಡತ್ತಾರಂತ ಗೊತ್ತಾಗೋದು. ಆದ್ರೆ ಕೊಟ್ರೆ ಖುಷಿನ ಅಲ್ಲ, ಯಾರಾದ್ರೂ ತಗೋತೀವಿ. ನಾನು ಜವಳ ಕರಂದು ಸೀರೆ ತಗೊಂಡ್ ಬಂದಿದ್ದಲ್ಲ, ಅದನ್ನ ನನಗೆ ಎಂಬ್ರಾಯ್ಡರಿ ವರ್ಕ್ ಮಾಡಿಸ್ಬೇಕು ಅನ್ನೋದು ಭಾಳ ಇತ್ತು. ಹಂಗಾಗಿ ಮಾಡ್ಸಕ್ಕಂತ ಕೇಳಕ್ ಹೋದ್ರ ಸಿಂಪಲ್ ಹೇಳಿದ್ರ, ಜಸ್ಟ್ ಇಲ್ಲಿ ಅಷ್ಟ ಕೇಳಿದ್ರ. ಅವರು 1500 ಹೇಳಿದ್ರು, 1500 ಹೇಳಿದ್ರು ನನ್ಗ. ಹಂಗಾಗಿ ನಾನು ಅನ್ಕೊಂಡೆ 1500. ಮತ್ತೆ ಅವ್ರು ಟೈಮ್ ತಗೋತೀನಿ ಅಂದ್ರು. ನಮ್ಗೆ ಅಟ್ಲೀಸ್ಟ್ ಒಂದು 15 days ಬೇಕಂದ್ರು. ನಂಗೆ ಯಾಕೋ ಟೈಮು ಇರ್ಲಿಲ್ಲ, ಬೇಡ ಅಂತಂದ್ರು. ನಮ್ಮ ಮನೆಯವರು ಆರ್ಡರ್ ಮಾಡ್ಬಿಡಮ್ಮ, ಆನ್ಲೈನ್ ಒಳಗ ಬರ್ತೈತಿ ಅಂದ್ರು. ಹಂಗಾಗಿ ನಾನು ಆರ್ಡರ್ ಮಾಡಿದ್ನಿ. ಅದವರು ನೆಕ್ಸ್ಟ್ ಬ್ಲೌಸು ಸೊ ಇದು ನನ್ನ ನೆಕ್ಸ್ಟ್ ಬ್ಲೌಸು. ಸೊ ಇದು ನೋಡ್ರಿ ಈ ತರ ಐತಿ. ಫುಲ್ ಗ್ರ್ಯಾಂಡ್ ಅಂದ್ರೆ ಫುಲ್ ಗ್ರ್ಯಾಂಡ್ ಐತಿ ಇದು. ಮುಂದ್ಗಡೆ ನಾವು ಇದು ಐತಿ. ಇದಕ್ಕ ಉಕ್ಕು ಮುಂದ್ಗಡೆ ಅದಾವು. ಈ ತರ ಡಿಸೈನ್ಸ್ ಇದಾವ. ಮುಂದ್ಗಡೆನೂ ಡಿಸೈನ್ಸ್ ಐತಿ ಎರಡು ಕಡೆ. ಇದನ್ನ ಹಾಕೊಂಡಿರೋ ಫೋಟೋಸ್ನ ಹಾಕ್ತೀನಿ. ಇಲ್ಲಿ ಸ್ಲೀವ್ಸ್ ನೋಡ್ರಿ. ಇಲ್ಲಿ ಸ್ಲೀವ್ಸ್ ಎಷ್ಟು ಚಂದ ಐತಂದ್ರೆ ಇದೆಲ್ಲ ಸ್ಟೋನು, ಮಿಡಲ್ ಸ್ಟೋನು ಥ್ರೆಡ್ ಈ ತರ ಐತಿ ಇದು. ಸೊ ಇಲ್ಲಿ ಮತ್ತೆ ಎಂಡಿಂಗ್ ಬೇರೆ ಐತಿ.
ಹಿಂದ್ಗಡೆ ಈ ತರ ಐತಿ, ಡೀಪ್ ಐತಿ ನೆಕ್ ಬಂದ ಒಂಥರ ವಿಡ್ತ್ ಜಾಸ್ತಿ ಐತಿ. ಬಟ್ ಓಕೆ, ಚಂದ ಕುಂದಿರುತ್ತ, ದಪ್ಪಿರೋರಿಗೆ ಚಂದ ಕುಂದಿರುತ್ತ. ನಾನು ಯಾವಾಗ್ಲೂ ಇನ್ನೊಂದು ನನ್ನ ಸೈಜ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿರ್ತೀನಿ, ಹಾಗಾಗಿ ನನಗೆ ಹಿಡ್ಕೊಳ್ಳುವಂಥ ನೆಸೆಸರಿನೇ ಇಲ್ಲ, ಆಲ್ಟ್ರೇಷನ್ ಮಾಡಬೇಕು ಅನ್ನೋ ನೆಸೆಸರಿನೇ ಇರಲ್ಲ. ಹಾಗಾಗಿ ನನಗೆ 32B ಅಥವಾ 34 ಕರೆಕ್ಟ್ ಹಾಕಿರ್ತೀನಿ, 32 ಹಾಕಿರ್ತೀನಿ, ಅಲ್ಟ್ರೇಬಲ್ ಹಾಕಿರ್ತೀನಿ, ಇಲ್ಲ 34 ಹಾಕಿರ್ತೀನಿ, ಅಷ್ಟೇ ಕರೆಕ್ಟ್ ಬಿಟ್ಟಿರ್ತೀನಿ. ಇದೇ ಎರಡು ಸೈಜ್ ನಾನು. ಸೊ ಇದೊಂದು ಬ್ಲೌಸ್. ಇದೇ ತರದ್ದು ನಾನು 2 ತಗೊಂಡಿದ್ನಿ. ಇದು ನನಗೆ ಯಾಕೋ ಇದು ನಂಗೆ ಚಂದ ಬಂತು ಅಂತ ಅನಿಸ್ತಾ, ಹಂಗಾಗಿ 2 ತಗೊಂಡಿದ್ದೆ ನಾ. ಇದು ಮೊದ್ಲಿಂದು, ಇದು ಇವಾಗಿಲ್ದು. ಸೊ ಇದೆಲ್ಲ ಹಂಗೈತಿ, ಇದೆಲ್ಲ ಸ್ಟೋನ್ ಸ್ವಲ್ಪ ಹೋಗ್ಯಾವು, ಹಂಗಾಗಿ 2 ಒಂದ ಕಡೆ ಇರ್ತೀನಿ ನಾನು. ಮೋಸ್ಟ್ ವೆಡೆಡ್ ನನ್ನ ವೆಡ್ಡಿಂಗ್ ಬ್ಲೌಸ್ ನ ತೋರಿಸ್ತೀನಿ. ನಂಗೆ ನಿಜ ಹೇಳ್ತೀನಿ, ಎಲ್ರು ಎಲ್ಲಿ ವರ್ಕ್ ಮಾಡ್ಸಿರಿ ಇಷ್ಟು ಗ್ರ್ಯಾಂಡ್ ಅಂದ್ರೆ ಎಷ್ಟು ತಗೊಂಡ್ರ ಅಂತಂದು. ಬಟ್ ನಂಗೆ ಟೈಮ್ ಇರ್ಲಿಲ್ಲ. ಸೊ ಅದನ್ನ ತೋರಿಸ್ತೀನಿ. ಅದು ನಂಬದೇ ಇಲ್ಲ ನೀವು, ಅಷ್ಟು ಚೀಪ್ ರೇಟಿಗೆ. ಮತ್ತ ಸೊ ಎಲ್ರು ಎಲ್ಲಿ ತಗೊಂಡ್ರಿ ಅಂತ ಭಾಳ ಕೇಳಾತಿದ್ರು. ಹಂಗಾಗಿ ನಿಜ ಹೇಳ್ತೀನಿ, ನೀವು ನಂಬದೇ ಇಲ್ಲ ನೀವು ಆನ್ಲೈನ್ ತಗೊಂಡ್ರಿ ಅಂತ ಅಂದು ತೋರಿಸ್ತೀನಿ ಇವಾಗ. ನಾನು ನಿಜ ಹೇಳ್ಬೇಕಂದ್ರೆ ಇನ್ನು ಮದ್ವಿ ಬ್ಲೌಸ ಹೊಲ್ಸಿಲ್ಲ. ಮದ್ವಿದು ಸೀರೆ ಬ್ಲೌಸ್ ಫುಲ್ ಗ್ರ್ಯಾಂಡ್ ಬಂದೈತಿ, ವರ್ಕ್ ಎಲ್ಲ ಬಂದ್ಬಿಟ್ಟೈತಿ, ತಾನ ಸ್ಟೋನ್ ಬಂದೈತಿ ಎಲ್ಲ. ನಾನು ಇನ್ನೂ ಮಾಡಿಸಿಲ್ಲ, ಯಾಕಂದ್ರೆ ನಾನು ಮೊದ್ಲ ಮಾಡಿಸ್ಬೇಕನ್ನ. ಆವಾಗ ಏನ್ ಅನಿಸ್ತು, ನಮ್ಮ ಮಮ್ಮಿ ಏನಂದ್ರು, ಇಲ್ಲ ಸುಮ್ಮನೆ ಮುಂದೆ ಮತ್ತೆ ಮಕ್ಕಳು ಡೆಲಿವರಿ ಆದ್ಮೇಲೆ ದಪ್ಪ ಆದ್ರ ಬರಲ್ಲ, ಮತ್ತೆ ವೇಸ್ಟ್ ಆಗ್ಬಿಡುತ್ತಾ ಅಂತಂದ್ರು. ಹಂಗಾಗಿ ನಮ್ಮವ್ವ ಹಿಂಗನ್ನ ನಾ ಬಿಟ್ನಿ ಬೇಡ ಅಂತಂದು ಈಗ ಮಾಡಿಸ್ಬೇಕು ಅನ್ಕೊಂಡಿನಿ. ಸೊ ಇದು ನಮ್ಮ ಮದ್ವೆ ಬ್ಲೌಸು. ಇದು ಸ್ಟಾರ್ಟಿಂಗ್ ಈ ತರ ಐತಿ ಫ್ರಂಟು. ಇವೆಲ್ಲ ಬೀಡ್ಸ್ ಅದಾವು, ಇವೆಲ್ಲ ಸ್ಟೋನ್, ಇದು ಬೀಡ್ಸ್, ಇದು ಮುತ್ತು. ಮತ್ತೆ ಹ್ಯಾಂಡ್ ವರ್ಕು ಐತಿ, ಈ ತರ ಐತಿ ಮುಂದ. ಇದು ಸ್ವಲ್ಪ ಸರಿ, ಈ ತರ ಐತಿ ಇದಕ್ಕ. ನೆಕ್ಸ್ಟ್ ಸ್ಲೀವ್ಸ್ ನೋಡ್ರಿ, ಇಲ್ಲೆಲ್ಲ ಸ್ಟೋನ್ಸು. ಇದು ಹೆಂಗಂತ ಅಂದ್ರ, ಈ ತರ ನಾ ಯಾಕೆ ಚಾಯ್ಸ್ ಮಾಡಿದ್ನಿ ಅಂತಂದ್ರ, ಇದು ಬಾಜುಮತಿ ಕಟ್ಕೋತೀವಲ್ಲ ನಾವು ಮದ್ವೆ ಟೈಮ್ ಒಳಗ, ಅದೆಲ್ಲ ನೆಸಸರಿನ ಇರಲ್ಲ. ಇಲ್ಲೆಲ್ಲ ಸ್ಟೋನು, ಇಲ್ಲೆಲ್ಲ ಮತ್ತೆ ಇದು ದಾರದ ವರ್ಕ್ ಐತಿ. ಸೊ ಇಲ್ಲಿ ಸ್ಟೋನ್ ಐತಿ, ನನಗೆ ಅದು ಕ್ಯೂಟ್ ಆಗಿ ಭಾಳ ಇಷ್ಟ ಆಯ್ತು. ಸರಿ ಸ್ವಲ್ಪ. ಸೊ ಇನ್ನು ನೆಕ್ಸ್ಟ್ ಹಿಂದ್ಗಡೆ ಈ ತರ ಐತಿ, ಸಿಂಪಲ್ ಐತಿ, ಹಿಂದ ಬಿಡ್ತು ಜಾಸ್ತಿ ಐತಿ. ಈ ತರ. ಸೊ ನೋಡ್ಕೊಂಡ್ ಬಂದ್ರಿ ಅಂತ ಅನ್ಸುತ್ತಾ ವಿಡಿಯೋ. ಹೆಂಗಿದ್ದು ಅಂತ, ಯಾವ ಬ್ಲೌಸ್ ಇಷ್ಟ ಆಯ್ತು, ಹೆಂಗಿದ್ದು ಅಂತ ಕಮೆಂಟ್ ಮಾಡ್ರಿ. ನಾನು ಆನ್ಲೈನ್ ಒಳಗ ತರ್ಸೋದು ಇನ್ನೂ 1-3 ಬ್ಲೌಸ್ ಇದಾವು. ಫೋಟೋ ಅಷ್ಟೇ ಹಾಕ್ತೀನಿ, ನಮ್ಮ ಅಲ್ಲೇ ತವ್ರ ಮನೆ ಬಿಟ್ಟು ಬಂದೀನಿ ನಾನು. ಹೋಪ್ ಈ ಲಾಗ್ ನಿಮ್ಗೆ ಇಷ್ಟ ಆಗುತ್ತಾ ಅನ್ಕೋತೀನಿ. ಸೊ ಹೆಣ್ಮಕ್ಳಿಗೆ ಎಲ್ರಿಗೂ ಯೂಸ್ ಆಗುತ್ತಾ. ಇಷ್ಟ ಆದ್ರೆ ನೀವು ತರಿಸ್ಕೊಡ್ರಿ. ನಾ ತೋರಿಸಿದ್ದು ಎಲ್ಲವೂ ಬೆಸ್ಟ್ ಇದಾವು. ಒಂಥರ ಯಾವ ಸೀರೆಗಾದ್ರೂ ಮ್ಯಾಚ್ ಆಗ್ಬೋದು. ಅಪೋಸಿಟ್ ಸೀರೆ ಇದ್ರೆ ಇನ್ನೂ ಚಂದ ಕಾಣ್ತಾವು. ಹೋಪ್ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದ್ರೆ ಒಂದು ಲೈಕ್ನ ಕೊಡ್ರಿ, ಹಂಗ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿಗೆ ಸಿಗ್ತೀನಿ. ಬಾಯ್ ಬಾಯ್, ಲವ್ ಯು ಆಲ್.